ಮೂಳೆ ಮುರ್ತ ದಬ್ಬೆ ಕಟ್ತಾರಲ್ಲ ಡಾಕ್ಟರ್ಗಳು, ಅವರೆಲ್ಲರೂ ಬಳಸುವಂಥದ್ದು ಇದು. ಆಮೇಲೆ ಮುಂಗ್ಸಿ ಹಾವು ಕಿತ್ತಾಡಿದಾಗ ಬಂದು ತಿನ್ನತ್ತೆ ಸೊಪ್ಪು ಅಂತಾರಲ್ಲ, ಇದೇ ಸೊಪ್ಪು ತಿನ್ನೋದು. ಇದು ಮರ ಎಣ್ಣೆ ಅಂತ ಕರಿತೀವಿ, ಇದು ಅಣ್ಣೆ ಸೊಪ್ಪು. ಅಂದರೆ ಅಣ್ಣೆ ಸೊಪ್ಪಲ್ಲೇ 3 ವೆರೈಟಿ ಇದೆ. ಸಣ್ಣ ಮಕ್ಕಳಿದ್ದಾಗ ಒಂದು ಭಾನುವಾರ ಇದ್ರ ಸೊಪ್ಪಿನ ಸಾರು ಮಾಡಿಕೊಟ್ರೆ ಡೈಜೆಸ್ಟಿವ್ ಟ್ರ್ಯಾಕ್ ಎಲ್ಲ ಕ್ಲೀನಾಗಿರುತ್ತೆ. ಬೇದಿ ಗಿಡ ಅಂತಾರೆ. ವಿಶೇಷವಾಗಿ ಬಾಣಂತಿಯರ ಮನೆಯಲ್ಲಿ ಇದನ್ನ ಜಾಸ್ತಿ ಬಳಸ್ತಾ ಇದ್ದೀವಿ ನಾವು. ಸೊ ಎದೆ ಹಾಲು ಬರಲ್ಲ, ಹಾಲು ಬರಲ್ಲ ಅಂತಿದಲ್ಲ, ಹಾಲನ್ನು ಹೆಚ್ಚು ಮಾಡುವಂಥ ಗುಣ ಇತ್ತಿದ್ರು. ಇದು ಪುರುಷ ರತ್ನ ಅಂತೇಳಿ, ಉಲ್ಲೇಖರಿನ ಮೇವು ಅಂತ ಕರೀತಾರೆ ಸ್ಥಳೀಯವಾಗಿ. ಭೂಮಿ ಸಕ್ಕರೆ ಅಂತ ಕರೀತಾರೆ. ತುಂಬ ಸಣ್ಣಗಿರ್ತಾರೆ ಮಕ್ಕಳು, ಸೊ ಅಕ್ಕಿ ಕಡ್ಕನ್ ಕಾಯಿಲೆ ಆ ಥರದ್ದೆಲ್ಲ ಆಗಿರುತ್ತಲ್ಲ, ತುಂಬ ಸಣ್ಣಗಿರ್ತಾರಲ್ಲ, ಅದು ಏನೇನು ಮಾಡಬೇಡಿ, ಒಂದು ಸೇರು ಹಸು ಬೆಣ್ಣೆ, ಆ ಬೆಣ್ಣೆಗೆ ಒಂದು ಇಡೀ ಸೊಪ್ಪನ್ನು ಹಾಕಿ ಬೇಯಿಸೋದು. ಸೊ ಬೇಯಿಸಿ ಬೇಕಿದ್ರೆ ಕೊಮ್ಮೆ ಸೊಪ್ಪಿದ್ರೆ ಹಾಕ್ಬೋದು ಅದ್ರ ಜೊತೆಗೆ. ಅದನ್ನು ಸೋಸಿ ಆ ಮಗುಗೆ ಪ್ರತಿದಿನ ಒಂದು ಅರ್ಧ ಸ್ಪೂನ್ ತುಪ್ಪ ಕೊಟ್ಟರೆ ಸಾಕು. 30 ದಿನದಲ್ಲಿ ನಿಮಗೆ ಗೊತ್ತಾಗಲ್ಲ ಮಗು ಚೇಂಜ್ ಆಗೋದು. ವಿಶೇಷವಾಗಿ ಸೊ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಸಸ್ಯ ಸಂಪತ್ತು ಇರ್ಬೋದು. ಜಸ್ಟ್ ಇದು ಒಂದಕ್ಕೆ ಈಗ 2 ವರ್ಷದಲ್ಲಿ ಪೇಟೆಂಟ್ ತೊಗೊಂಡಿದ್ದಾರೆ. ಇದೊಂದೇ ಒಂದು ಗಿಡಕ್ಕೆ ಮಂಗಳೂರು ಯೂನಿವರ್ಸಿಟಿಯವರು ಇದ್ರ ಮೇಲೆ ಸ್ಟಡಿ ಮಾಡಿ ಪೇಟೆಂಟ್ ತೊಗೊಂಡಿದ್ದಾರೆ. ಪೇಟೆಂಟ್ ಅಂದ್ರೆ ಗೊತ್ತಲ್ಲ, ಅವನು 20 ವರ್ಷ ಇದನ್ನ ಔಷಧಿ ಮಾಡಿ ಕೊಡ್ತಾನೆ. ನಿಮ್ಮ ಆಡೆ ನಮ್ಗೆ ಅಲ್ಲ, ಅವ್ರ ಕಡೆ ಆಡೆ ಬಳ್ಳಿ ಅಂತ ಹೇಳ್ತಾರೆ. ಅದು ತೊಟ್ಟು ಇಲ್ಲಿರುತ್ತೆ ಮಧ್ಯದಲ್ಲಿ. ಸೊ ನಮ್ಮ ಬಯಲ್ಸೀಮೆಗೆ ಬಂದ್ರೆ ತೊಟ್ಟು ಗೆಡ್ಡೆನೇ ಇರ್ತದೆ. ಸೊ ದಾಗಡಿ ಬಳ್ಳಿ ಅಂತ ಕರಿತೀವಿ ನಾವು. ಬಸ್ಸಾರು ವಿಶೇಷವಾಗಿ ಹುಳ್ಳಿಕಾಳು ಜೊತೆ ಎಲ್ಲ ಜೊತೆ ಹಾಕ್ತಾ ಇದ್ದಿದ್ದು. ವಿಶೇಷವಾಗಿ ತಂಪು ಕಾರಕ ಗುಣ ಇರೋದು. ನೀವು ಬೇಸಿಗೆನಲ್ಲಿ ಯಾವುದೇ ಬಾರೆ ಮೇಲೆ ಹೋಗಿ ಏನೂ ಇಲ್ಲ ಅಂದ್ರೆ ದಾಗಡಿ ಸೊಪ್ಪಿಲ್ಲ, ಸಿಕ್ಕಾಪಟ್ಟೆ ಬೆಳೀತಿದ್ದಾವೆ. ಸಿಕ್ಕಾಪಟ್ಟೆ ಬೆಳೀತದೆ, ಬೇಸಿಗೆನಲ್ಲೇ ಬರೋದು. ಬೇಸಿಗೆ ಬೆಳೆಯೋದು ಬೇಸಿಗೆ ಸೊಪ್ಪೇನೆ ಇದು. ಹೆಂಗ್ ಬೆಳೀತಿದೆ ಅಂದ್ರೆ ಆಮೇಲೆ ಇದ್ರ ಜಲ್ ಇದೆಯಲ್ಲ, ವಿಶೇಷವಾಗಿ ಹೆಣ್ಮಕ್ಳ ಆ ಪೀರಿಯಡ್ ಸಮಸ್ಯೆಗಳಿದೆಯಲ್ಲ, ಇಡೀ ಗರ್ಭಕೋಶದ ಸಮಸ್ಯೆಗೆ ಅಮೂಲ್ಯವಾದ ಆಹಾರ. ಇದ್ರ ಮೇಲೆ ಅವರು ಸ್ಟಡಿ ಮಾಡಿರೋದು ಕ್ಯಾನ್ಸರ್ ನಿರೋಧಕ ಶಕ್ತಿ ಇದೆ ಅಂತೇಳಿ ಟ್ಯಾಬ್ಲೆಟ್ ಮಾಡಿ ಮಾಡ್ತಾರೆ. ಕ್ಯಾನ್ಸರ್ನ ಗುಣ ಮಾಡುವಂಥ ಗುಣ ಇರೋದು ನಮ್ಮ ಮನೇಲಿರೋ ಊಟ. ಲಕ್ಕಿ ಗಿಡ ಮತ್ತೆ ಇದು ಮುಟ್ಟಿದ್ರೆ ಮುನಿ, ಇವು ನಿಮಗೆ ಮತ್ತೆ ನಾವು ಇಲ್ಲಿ ಎಲ್ಲೂ ಕಾಣಲಿಲ್ಲ ನಮಗೆ. ಇದು ದುಪ್ಪಟ್ಟೆಕಾಯಿ, ಆ ಬಳ್ಳಿ, ಆ 3 ನಾವು ಯೂಶ್ವಲಿ ಹೇಳ್ತೀವಿ ಎಳ್ಳೆಣ್ಣೆ ಜೊತೆ 3 ಬೆರೆಸ್ಬಿಟ್ಟು ಕುದಿಸ್ವಿ, ಅದನ್ನು ನೀವು ಮನೆಯಲ್ಲೇ ನೀವು ನೋವಿನ ಎಣ್ಣೆ ಮಾಡ್ಕೋಬೋದು ಅಂತ. ಇದನ್ನು ಎಸ್ಪೆಷಲಿ ಮುಟ್ಟಿದ್ರೆ ಮುನಿ ಇನ್ನೊಂದು ಕೆಲಸ ಮಾಡ್ಬೋದು, ಅದನ್ನು ಚಟ್ನಿ ಮಾಡಿಕೊಂಡು ಹೆಣ್ಮಕ್ಳಿಗೆ ಮೆನ್ಸ್ಟ್ರೇಷನ್, ಪೇನ್ಫುಲ್ ಮೆನ್ಸ್ಟ್ರೇಷನ್ ಇರುತ್ತಲ್ಲ, ಆ ಟೈಮ್ನಲ್ಲಿ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ. ಮೂಳೆ ಮುರ್ತ ದಬ್ಬೆ ಕಟ್ತಾರಲ್ಲ ಡಾಕ್ಟರ್ಗಳು, ಅವರೆಲ್ಲರೂ ಬಳಸುವಂಥದ್ದು ಇದು. ಅತಿಬಲ ಅಂತ ನಾವೇನು ಹೇಳ್ತೀವಲ್ವ, ಅತಿಬಲ ಮತ್ತು ಮರದ ಮೇಲೆ ಇದಿರ್ತದೆ ಬಂದ್ರಿಕೆ, ಬೇವಿನ ಮರದ ಮೇಲೆ ಅವೆರಡನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತಾನೆ. ಅಂದರೆ ಸುಮ್ಮನೆ ಮೇಲೆ ಹಾಕಿ ಕಟ್ಟಿದ್ರು ಸಾಕು, ಮೂಳೆನ 7 ರಿಂದ 8 ದಿವಸದಲ್ಲಿ ಜಾಯಿಂಟ್ ಮಾಡುವಂಥ ಶಕ್ತಿ ಇದೆ ಅದಕ್ಕೆ. ಸೊಪ್ಪು ಯಾಕೆ ಬಳಸ್ತೀವಿ ನಾವು ಅಂತ ಹೇಳಿದ್ರೆ, ನೀವು ಯಾವುದೇ ನಾಟಿ ವೈದ್ಯ ಇದಾನಲ್ಲ, ಹಾವು ಕಚ್ಚಿದ ಔಷಧಿ ಕೊಡು, ಅವನ ಮನೆಗೆ ಹೋದ್ರೆ ಇದ್ರ ಬೇರೆ ಇರುತ್ತೆ. ಆಮೇಲೆ ಮುಂಗ್ಸಿ ಹಾವು ಕಿತ್ತಾಡಿದಾಗ ಬಂದು ತಿನ್ನತ್ತೆ ಸೊಪ್ಪು ಅಂತಾರಲ್ಲ, ಇದೇ ಸೊಪ್ಪು ತಿನ್ನೋದು. ನಮ್ಗೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಂಜು ನಿವಾರಕವಾಗಿ ಕೆಲಸ ಮಾಡತ್ತಿದ್ದು ಇದೆಯಲ್ಲ ಇದು. ಇದು ಅಷ್ಟೇ, ಶತಾವರಿ ಲೇಹ್ಯ, ಶತಾವರಿ ಚೂರ್ಣ ಎಲ್ಲ ಕೊಡ್ತಾವನೆ. ಅದು ಯಾವ ಶತಾವರಿ ಕೊಡ್ತಾ ಇದ್ದಂಗೆ ಗೊತ್ತಿಲ್ಲ. ಇದು ವೈಲ್ಡ್ ಶತಾವರಿ. ಇದು ಹಲವು ಮಕ್ಕಳ ತಾಯಿ ಅಂತ ಕರಿತೀವಿ ನಾವು, ಹಲವು ಮಕ್ಕಳ ತಾಯಿ ಅಂತೇಳಿ. ಆಮೇಲೆ ಇದು ಸೊರ್ವಿನ ಮದ್ದು ಅಂತ ಕರಿತೀವಿ ನಾವು. ಕಾಯಿ ಬಿಡುತ್ತೆ ಸರ್ ಅದು, ಸೊರ್ವಿನ ಮದ್ದು ಅಂತ ಬರ್ತದೆ, ಸಣ್ಣ ಕಾಯಿ ಬರ್ತದೆ, ಸೊರ್ವಿನ ಮದ್ದು ಅಂತ ಕರಿತೀವಿ. ಆಕ್ಚುಲಿ ಬೇವಿನ ಎಲೆ ತರ ಇದೆಯಲ್ಲ ಸರ್, ಬಾಣಂತಿಯರಿಗೆ ಹಾಲು ಹೆಚ್ಚು ಮಾಡ್ಲಿಕ್ಕೆ ಕೊಡುವಂಥದ್ದು ಇದು. ಕೆಳಗಡೆ ಹಿಂಗೆ ಬೇರೆ ಬೇರೆ ಬೀಳಿರ್ತದೆ, ಹಿಂಗೆ ಮೂಲಂಗಿ ಥರ ಇಡೀ ರಾಶಿ ಇರುತ್ತದು. ಅದು ಎಲ್ಲರೂ ಆಹಾರಕ್ಕೆ ಬಳಸ್ಕೊಳ್ಳುವಂಥದ್ದು ಇದು. ಸೊಪ್ಪನ್ನು ಆಹಾರದಲ್ಲಿ ಬಳಸ್ಕೋಬೋದು, ಮತ್ತು ಇದನ್ನು ಬಳಸ್ಕೋಬೋದು. ಶತಾವರಿ ಅಂತೇಳಿ. ಥೈರಾಯ್ಡ್ ಸಮಸ್ಯೆಗಳು ಇತ್ತೀಚೆಗೆ ನಮ್ಗೆ ಜಾಸ್ತಿ ಆಗ್ತಾ ಇರೋದಕ್ಕೆ ಇನ್ನೊಂದು ಕಾರಣ ಇದೆ. ನಾವೆಲ್ಲ ಮನೆಯಲ್ಲಿ ಪ್ರಿಲ್ ಎಕ್ಸೋ ಅಂತೆಲ್ಲ ಯೂಸ್ ಮಾಡ್ತೀವಲ್ಲ, ನೀವೆಲ್ಲೇ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಪದ ನಿಮ್ಮ ಪ್ರಾಡಕ್ಟ್ ಮೇಲೆ ಇದ್ದರೆ ಅದರಲ್ಲಿ ಟ್ರೈಕ್ಲೋಸಾನ್ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ. ಟ್ರೈಕ್ಲೋಸಾನ್ ಇಸ್ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ ಅಂತ ಪ್ರೂವನ್ ಆಗಿರೋದು. ಕ್ಲಾಸ್ 1 ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ ಕಾರಕ. ಓಕೆ, ಹಲವಾರು ದೇಶಗಳಲ್ಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಅದು ಡೈರೆಕ್ಟ್ ಎಫೆಕ್ಟ್ ತೋರಿಸೋದೇ ಥೈರಾಯ್ಡ್ ವೇರಿಯೇಷನ್, ಹಾರ್ಮೋನಲ್ ವೇರಿಯೇಷನ್ಸಿಂದ. ಸೊ ನಾವೇನು ಆಗ್ತಾಯಿದೆ, ಹೆಣ್ಮಕ್ಳು ಏನು ಆಗ್ತಾರೆ ಅಂದರೆ
ಥೈರಾಯ್ಡ್ ಮಾತ್ರೆಗಳು ನುಂಗ್ತಾ ಇರ್ತಾರೆ, ಅಲ್ಲೋಗಿ ಅದನ್ನೇ ಇಟ್ಕೊಂಡು ತಿಕ್ತಾ ಇರ್ತಾರೆ. ಸೊ ಮಾತ್ರೆ ಏನಕ್ಕೂ ಕೆಲ್ಸಕ್ಕೆ ಬರ್ತಾ ಇರಲ್ಲ. ಅದ್ರ ಬದಲು ನಾನು ಹೇಳೋದು, ಸಾಕಷ್ಟು ಜನಕ್ಕೆ ಹೇಳೋದು, ಮತ್ತೆ ವಾಪಸ್ಸು ಬೂದಿ. ಇದು ಆಕ್ಚುಲಿ ವೈಲ್ಡ್ ನೋನಿ. ಇದು ನೋನಿ ಏನಿದೆಯಲ್ಲ, ಇದು ಹಣ್ಣಾಗಿಲ್ಲ, ಇದು ಕಪ್ಪು ಹಣ್ಣಾಗುತ್ತೆ. ಸೊ ಹಣ್ಣುಗಳು ತಿನ್ನಕ್ಕೆ ಚೆನ್ನಾಗಿರುತ್ತೆ ಒಂಥರ. ಇವನ್ನ ಕೊಳಿಸಿ ನಮಗೆ ರಸ ಕುಡಿಸ್ತಾರೆ. ಅಂದ್ರೆ ಇದಲ್ಲ, ಇದು ವೈಲ್ಡ್ ಇದು ವೈಲ್ಡ್ ನೋನಿ. ಇದು ಎಣ್ಣೆ ಸೊಪ್ಪು ಅಂದ್ರೆ ಒಂದೇ ಸೊಪ್ಪು ನಮ್ಮ ತಲೆಯಲ್ಲಿ ಇರೋದು. ಸೊ ನೋಡಿ, ಒಂದೇ ಹತ್ರನೇ 3 ಎಣ್ಣೆ ಸೊಪ್ಪು ಸಿಕ್ಕಿದೆ ನನಗೆ. ನೋಡಿ, ಇದು ಕೋಲ್ ಎಣ್ಣೆ ಅಂತ ಕರಿತೀವಿ. ಸೊ ಇದು ಮರ ಎಣ್ಣೆ ಅಂತ ಕರಿತೀವಿ. ಇದು ಎಣ್ಣೆ ಸೊಪ್ಪು. ಅಂದ್ರೆ ಎಣ್ಣೆ ಸೊಪ್ಪಲ್ಲೇ 3 ವೆರೈಟಿ ಇದೆ. ಒಂದ್ ಕಡೆ ಬೆಳೀತಾ ಇದ್ದಾರೆ. ಸೊ ವಿಶೇಷವಾಗಿ ಇವೆರಡಕ್ಕಿಂತ ಇದೆಯಲ್ಲ, ಇದ್ರ ಸಾಂಬಾರು ಮಾಡಿ ಕೊಟ್ಬಿಟ್ರೆ ಗುಂಡ, ಒಂದು ಗುಂಡು ಉಂಡು 2 ಗುಂಡು ಒಟ್ಟು ರುಚಿಯಾಗಿರ್ತದೆ. ಸೊ ಈ ಟೈಮಲ್ಲಿ ಇದನ್ನು ಬಳಸುವಂಥದ್ದು. ಸೊ ಇದು ಎಣ್ಣೆ ತಿನ್ನಕ್ಕೂ ಪುಣ್ಯ ಬೇಕು. ಇದು ಎಣ್ಣೆ ಸೊಪ್ಪು. ಇದು ಮರ ಎಣ್ಣೆ ಸೊಪ್ಪು. ಇದು ಕೋಲ್ ಎಣ್ಣೆ. ಕರೋನಾ ಬಂದಾಗ ಸಾವಿರಾರು ಚಕಟೆ ಅಂತ ಕರಿತೀವಿ ನಾವಲ್ಲ, ಎಲವರಿಗೆ ಅಂತ ಕರಿತೀವಿ ನಾವು, ಕತ್ತಿಕಾಯಿ ಗಿಡ ಅಂತ ಕರಿತೀವಿ. ಇದ್ರಲ್ಲಿ 2 ವೆರೈಟಿ ಇದೆ. ನಿಮ್ಮ ಮಲೆನಾಡಲ್ಲಿ ಭಾಗದಲ್ಲಿ ಬೆಳೆಯೋದು ಎಲೆಗಳು ಇನ್ನೂ ಚಿಕ್ಕ ಇರುತ್ತೆ, ಒತ್ತೊತ್ತಾಗಿರ್ತದೆ. ಅದನ್ನ ಪ್ರತಿ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಗಿಡನದ. ಸೊ ತಂಬಳಿ ಕಂಪಲ್ಸರಿ ಇರುತ್ತೆ, ಚಟ್ನಿ ಕಂಪಲ್ಸರಿ ಇರುತ್ತೆ, ಎಲವರಿಗೆ ಸೊಪ್ಪು ಅಂತೇಳಿ. ಸೊ ಇದು ಕಾಸ ಮರದ ಅಂತೇಳಿ, ಅಂದ್ರೆ ಕಫ, ಕೆಮ್ಮು, ದಮ್ಮು, ಉಬ್ಸ ಯಾವ್ದಾದ್ರು ಇರ್ಲಿ, ಜಸ್ಟ್ ಚಟ್ನಿ ಮಾಡಿ ತಿಂದ್ರೆ ಸಾಕು. ಒಮ್ಮೊಗ್ಗು ಎಲ್ಲ 2 ಬಾಯಿಗೆ ಹಾಕೊಳ್ಳಿ. 2 ಮೊಗ್ಗು ಬಾಯಿಗೆ ಹಾಕೊಂಡು ಕಾಳು ಮೆಣಸು ತಿನ್ನಂಗೆ ಇರ್ತದೆ. ಕರಿ ಉತ್ರಾಣಿ ಇದೆಲ್ಲ ಕರಿ ಉತ್ರಾಣಿ ಇದೆ. ಗಂಡು ಉತ್ರಾಣಿ, ಜಲಬೇದಿ ಸೊಪ್ಪು, ಇದನ್ನು ತಿನ್ನುವಂಥದ್ದೇನೆ. ಹೌದು. ಓಕೆ. ಸೊ ಇದು ಯೂಶಲಿ ಸಣ್ಣ ಮಕ್ಕಳಿದ್ದಾಗ ಒಂದು ಭಾನುವಾರ ಇದರ ಸೊಪ್ಪಿನ ಸಾರು ಮಾಡಿಕೊಟ್ರೆ ಡೈಜೆಸ್ಟಿವ್ ಟ್ರ್ಯಾಕ್ ಎಲ್ಲ ಕ್ಲೀನ್ ಆಗಿರುತ್ತೆ. ಬೇದಿ ಗಿಡ ಅಂತಾರಲ್ಲ, ನಾನು ತಿಂದಿರೋದು 8 ವೆರೈಟಿ ಅಷ್ಟೇ. ಅನ್ಗೊನೆನಲ್ಲಿ ನಾವು ಅನ್ಗೊನೆ ಅಂದ ತಕ್ಷಣ ಒಂದು ಯಾವ್ದೋ ತಲೆ ಬರುತ್ತಲ್ವಾ, ಕರಿ ಅನ್ಗೊನೆ, ಬಿಳಿ ಅನ್ಗೊನೆ, ಬಟ್ ಅನ್ಗೊನೆ, ಹಸಿರು ಅನ್ಗೊನೆ, ಬೆಣ್ಣೆ ಅನ್ಗೊನೆ, ನುಚ್ಚೆ ಅನ್ಗೊನೆ. ನಾನು ಹನುಮನ ಅಲ್ಲ ಅಂತ ಹೇಳ್ತಾರೆ. ನಾನು ಇದು ಪದಾರ್ಥ ಮಾಡ್ತೇನೆ, ಅಂಬಡೆ ಮಾಡ್ತೇನೆ, ಪಲ್ಯ ಮಾಡ್ತೇನೆ, ಮಾಡ್ತೇನೆ. ಗಂಡ ಅನ್ಗೊನೆ, ತೋಟದ ಅನ್ಗೊನೆ, ಏನೇನೋ ಹೇಳ್ತಾರೆ. ಅಲ್ಲ, ನನಗೆ ಸಿಕ್ಕಿರೋದು 8 ಅನ್ಗೊನೆಗಳು, 12 ಅನ್ಗೊನೆಗಳಿದೆ. ಇನ್ನು 4 ತಿನ್ನಕ್ಕಾಗಿಲ್ಲ, ನಂಗೆ ಸಿಕ್ಕಿಲ್ಲ ಇನ್ನು. ಒಂದು ಅಮೂಲ್ಯವಾದ ರತ್ನ ಇದು, ನಮ್ಮ ದಾರಿನಲ್ಲಿ ಕಸ ಆಗಿದೆ. ಸೊ ಇದನ್ನ ಅಚ್ಚುಕಟ್ಟಾಗಿ ನೀವು ಈ ಸೊಪ್ಪು, ಎಳೆ ಸೊಪ್ಪುಗಳಿದೆಯಲ್ಲ, ಈ ಎಳೆ ಸೊಪ್ಪುಗಳು ಬಳಸ್ತಾವಂತ ಹೇಳಿದ್ರೆ ಕಣ್ಣಿಗಂತೂ ಅಮೂಲ್ಯವಾದ ರತ್ನ. ಇದು ದೊಡ್ಡ ಹಾಲು ಕುಡಿ ಅಂತ ನಾಗಾರ್ಜುನಿ. ನಾಗಾರ್ಜುನಿ ಒಂದು ಕೆಂಪು ಬರ್ತದಲ್ಲ, ಅದು ಅದೇನಾ? ಕೆಂಪು ಬಿಳಿದು 2 ಬರ್ತದೆ. ವಿಶೇಷವಾಗಿ ಬಾಣಂತಿಯರ ಮನೆಯಲ್ಲಿ ಇದನ್ನ ಜಾಸ್ತಿ ಬಳಸ್ತಾ ಇದ್ದೀವಿ ನಾವು. ಸೊ ಎದೆ ಹಾಲು ಬರಲ್ಲ, ಹಾಲು ಬರಲ್ಲ ಅಂತಿದಲ್ಲ, ಹಾಲನ್ನ ಹೆಚ್ಚು ಮಾಡುವಂತ ಗುಣ ಇತ್ತು ಇದರಲ್ಲಿ, ದೊಡ್ಡ ಹಾಲು ಕುಡಿನಲ್ಲಿ. ಸೊ ಇದು ನಮ್ಮ ಊಟದಲ್ಲಿ 2 ಕುಡಿ ಬಿಟ್ಟು ಅಂತ ಹೇಳಿದ್ರೆ ನೋಡಿ, ಸೊ ನಮ್ಗೆ ಈಗ ಇವ್ರು ತೆಗೆಯುವಾಗ ಇದಕ್ಕೆ ಹಾಲು ಬಂತಲ್ಲ, ಈ ಹಾಲನ್ನು ನಾನು ಇದೇ ಇಲ್ಲಿ ಹೇಳಿದ್ದಾರೆ, ಇಂಥದ್ದಿಲ್ಲ ಇಷ್ಟು ದೊಡ್ಡದಾಗಿತ್ತು ನನಗೆ, ಅದನ್ನೇ ಹಚ್ಚಿದ್ದು ಇಲ್ಲಿ ಬಿದ್ದೋಗಿದೆ. ನನಗೆ ಡಾಕ್ಟರ್ ಬೇರೆಯವರು ಹೇಳಿದ್ರು 2,000 ರೂಪಾಯಿ ಕೊಟ್ಟರೆ ಡಾಕ್ಟರ್ ತೆಗಿತಾರೆ ಕ್ಲೀಸರ್ ಅಲ್ಲಿ. ನಾನು ಹೇಳಿದೆ 2,000 ರೂಪಾಯಿ ಇಲ್ಲ, 2 ರೂಪಾಯಿಗೆ ಇಟ್ಟೇ ತೆಗೆದೆ. ಇದಂತೂ ಸೊಗದೆ ಅಂತನೂ ಇಲ್ಲಿ ಇವ್ರ ತೋಟದಲ್ಲಿ ತುಂಬಾ ಇದೆ. ಸೊಗದೆ ಬೇರು ಅಂತೇಳಿ, ಸೊಗದೆ ಕಷಾಯದ್ದು ಅಂತೂ, ಸೊಗದೆ ಜ್ಯೂಸು ಬಹಳ ಬೇಡಿಕೆ ಇರುವಂತದ್ದು. ಕಾಫಿ ಮಾಡಾರ ಅದ್ರಾಗೆ ಅದನ್ನೇ ಸ್ಮೆಲ್ ಇರೋದು. ಜಸ್ಟ್ ಬೇಯಿಸಿದ್ರೆ ಸಾಕು, ನಿಮ್ಮ ಹಾರ್ಲಿಕ್ಸ್ ಫ್ಲೇವರ್ ಇದೆಯಲ್ಲ ಅಷ್ಟು ಪರಿಮಳ ಬರ್ತದೆ. ನೋಡಿ ಅದು ತುಂಬಾ ಬುಡ ಬುಡ ಮಾಡ್ರಿ, ಎಲೆ ಬಾಯಿಗೆ ಹಾಕೋ ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಸಂಸ್ಕೃತದಲ್ಲಿ ಹೇಳ್ತಾರೆ. ಮತ್ತೆ ನಮ್ಮ ಚಲ ನನ್ನರಿ ಸೋಡಾ ಅಂತೆಲ್ಲ ಇದರಲ್ಲೇ ಮಾಡ್ತಾರೆ. ಮತ್ತೆ ನಾವು ಜ್ಯೂಸ್ ಎಲ್ಲ ಪರಿಮಳ ಇದೆಯಲ್ಲ, ಪರಿಮಳ ತುಂಬಾ ಚೆನ್ನಾಗಿರ್ತದೆ. ಇದು ಆನೆ, ತುಂಬಾ ಜನ ಕಥೆ ಹೇಳ್ತಾರೆ. ಆನೆ ಬರ್ಬೇಕಾದ್ರೆ ಮುಳ್ಳು ಬಿಸಾಡ್ಬಿಟ್ರೆ ಸಾಕು, ಆನೆ ಎದುರ್ಕೊಂಡು ನಿಂತ್ಕೊಯ್ತದೆ ಎಲ್ಲ ನಾವು ಕತೆ ಕೇಳ್ಕೊಂಡ್ ಬಂದಿದ್ದೇವೆ. ಯಾರಾದ್ರೂ ಇದಕ್ಕೆ ಕಳಿಸಿದೀವಿ ಆನೆಗೆ? ಅಲ್ಲ, ಇವಿದ್ರೆ ಜಾಸ್ತಿ ಇದ್ರೆ ಆನೆಯನ್ನು ಬರಲ್ಲ, ನಾವು ನಾವು ಹೋಗಕ್ಕಾಗಲ್ಲ. ಅಲ್ಲ, ನಾವು ಆನೆ ಹೇಳ್ತೀವಲ್ಲ, ಕತೆಗಳನ್ನ ಕೇಳ್ಕೊಂಡ್ ಬಂದಿದ್ದೇವಲ್ವಾ, ನಾವು ಅರ್ಥೈಸ್ಕೊಳ್ತಾ ಇಲ್ಲ ಅಂತ. ಆಕ್ಚುಲಿ ಆನೆ ಎಷ್ಟು ಬಲ ಇರುವಂತದ್ದು, ಅದಕ್ಕೆ ಆನೆ ನೆಗ್ಲು ಅಂತ ಕರೀತೀವಿ. ಆನೆ ಎಷ್ಟು ಬಲ ಯಾವಾಗ ಬರ್ತದೆ, ನಮ್ ಗಾಡಿಗೆ ಯಾವಾಗ ಆನೆ ಎಷ್ಟು ಬಲ ಬರ್ತದೆ? ಫಿಲ್ಟರ್ ಕಟ್ಕೊಂಡಿದ್ರೆ ನಮ್ಗೆ ಆನೆ ಬಲ ಬರ್ತದ?
ನಮ್ಮ ಕಿಡ್ನಿ ಇದೆಯಲ್ಲ ಫಿಲ್ಟ್ರು, ಈ ಫಿಲ್ಟ್ರನ್ನ ರೆಡಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಶರಪುಂಕ ಅಂತ ಕೇಳಿದಿರಿ? ಶರಪುಂಕ ಅಂತೇಳಿ ಈ ಎಲೆ ಇದೆಯಲ್ಲ, ಸೊ ನೀವು ಎಲೆ ತೆಗೆದುಬಿಟ್ಟಿದ್ದನ್ನ ಕಟ್ ಮಾಡಿ, ಈಗ ಸೆಂಟ್ರ್ ಕಟ್ ಮಾಡಿದ್ರೆ ಈ ಥರ ಶರ ಬಾಣ ಶೇಪ್ ಆ ಥರ ಬರ್ತಾ ಹೋಗುತ್ತೆ. ಕೊಗ್ಗೆ ಗಿಡ ಅಂತ ಕನ್ನಡ. ಕೊಗ್ಗೆನ್ನು ಕರೀತಾರೆ. ಆಮೇಲೆ ಇಂಡಿಕಾ, ತಲೆಗೆಲ್ಲ ಬಣ್ಣ ಹಚ್ಕೊಂತಿರಲ್ಲ, ಅವ್ರ ಅಣ್ಣ ತಮ್ಮ ಇವರು. ಇದೊಂದು ತುಂಬಾ ವಿಶೇಷವಾದದ್ದು ಅಂತಂದ್ರೆ, ತುಂಬಾ ವಿಶೇಷವಾದ ಗಿಡ. ಅಲ್ಲೊಂದಿದೆ, ಇಲ್ಲೊಂದಿದೆ. ಈ ಪಿಂಕ್ ಕಲರ್ ಹೂ ಬಂದಿದೆಯಲ್ಲ ನೋಡಿ, ಅದೇ 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 ಅಂತ ಇದೆಯಾ? ಪುರುಷ ರತ್ನ ಅಂತ ಕರೀತಾರೆ. ಇದೆಯಲ್ಲ ಪುರುಷ ರತ್ನ, ನಾನು ಹುಡುಕ್ತಾ ಇದ್ದೆ ಇದನ್ನ. ಹೌದಾ? ಇದು ಪುರುಷ ರತ್ನ ಅಂತೇಳಿ. ಉಲ್ಲೇಖರಿನ ಮೇವು ಅಂತ ಕರೀತಾರೆ ಸ್ಥಳೀಯವಾಗಿ. ಭೂಮಿ ಸಕ್ಕರೆ ಅಂತ ಕರೀತಾರೆ. ಅಂದ್ರೆ ಉಲ್ಲೇಖರಿನ ವೇಗ ಗೊತ್ತಲ್ವಾ? ಸೊ ನಾವು ಜಿಂಕೆ ತರ ಆಗಬೇಕು ಅಂದ್ರೆ ಬೇರೆ ಏನು ಮಾಡ್ಬೇಕಾಗಿಲ್ಲ, ಪುರುಷ ರತ್ನ ಗಿಡ. ಜಸ್ಟ್ ಊಟ ಮಾಡಿದ್ರೆ ಸಾಕು. ಇದನ್ನ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಔಷಧಿ ಕೊಡ್ತಾ ಇದ್ರು, ಈಗ ನಾನು ಕೊಡ್ತೀನಿ, ನೀವು ಕೊಡಿ, ತೊಂದರೆ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ತುಂಬಾ ಸಣ್ಣಗಿರ್ತಾರೆ ಮಕ್ಕಳು, ಸೊ ಅಕ್ಕಿ ಕಡ್ಕನ್ ಕಾಯಿಲೆ ಆ ಥರದ್ದೆಲ್ಲ ಆಗಿರುತ್ತಲ್ಲ, ತುಂಬಾ ಸಣ್ಣಗಿರ್ತಾರಲ್ಲ, ಅದು ಏನೇನು ಮಾಡಬೇಡಿ, ಒಂದು ಸೇರು ಹಸು ಬೆಣ್ಣೆ, ಆ ಬೆಣ್ಣೆಗೆ ಒಂದು ಇಡೀ ಸೊಪ್ಪನ್ನು ಹಾಕಿ ಬೇಯಿಸೋದು. ಸೊ ಬೇಯಿಸಿ ಬೇಕಿದ್ರೆ ಕೊಮ್ಮೆ ಸೊಪ್ಪಿದ್ರೆ ಹಾಕ್ಬೋದು ಅದ್ರ ಜೊತೆಗೆ. ಅದನ್ನು ಸೋಸಿ ಆ ಮಗುಗೆ ಪ್ರತಿದಿನ ಒಂದು ಅರ್ಧ ಸ್ಪೂನ್ ತುಪ್ಪ ಕೊಟ್ಟರೆ ಸಾಕು. 30 ದಿನದಲ್ಲಿ ನಿಮಗೆ ಗೊತ್ತಾಗಲ್ಲ ಮಗು ಚೇಂಜ್ ಆಗೋದು. ಅರಿಶಿನ ಮತ್ತೆ ಹುಣಸೆನ ಪೇಟೆಂಟ್ ತಗೋಬೇಕು ಅಂತೇಳಿ ಬೇರೆ ಬೇರೆ ದೇಶಗಳು ಯಾಕೆ ಬಿದ್ರು ಅಂತ ಹೇಳಿದ್ರೆ, ಇಡೀ ದೇಶ ಆರೋಗ್ಯವಾಗಿರೋದು ಹುಣಸೆ ಹಣ್ಣು ಮತ್ತೆ ಅರಿಶಿನ. ಸೊ ಹುಣಸೆ ಹಣ್ಣನ್ನು ನಾವು ಎಷ್ಟು ತಿಂತೀವಿ ಅಷ್ಟು ನಮ್ಮ ಜಠರ ಕ್ಲೀನ್ ಆಗ್ತಾ ಇತ್ತು, ಏನು ತಾಮ್ರ ಪತ್ರೆ ತೊಳೆದಂಗೆ. ಸೊ ಹುಣಸೆ ಹಣ್ಣು ತಿನ್ನೋದ್ರೆ ನಮ್ಮ ಮಕ್ಳು ಯಾವಾಗಲೂ ಹುಣಸೆ ಹಣ್ಣೆ ತಿಂತಾ ಇರ್ತಾರೆ. ಇದನ್ನೇನಾರ ಬಿಡಿಸ್ಬೇಕು, ಬಿಡಿಸಿದ್ರೆ ನಮ್ಮ ಆಸ್ಪತ್ರೆಗಳಿಗೆ ಮೆಡಿಕಲ್ ದುಡ್ಡು ಬರೋದು ಅಂತೇಳಿ ಟೊಮೊಟೊ ಮತ್ತೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಈಗಲೂ ಕೊಡ್ತಾರೆ. ಜೀರಿಗೆ, ಮೆಣಸೆ ಹಣ್ಣು. ಪಿತ್ತ ಹೆಚ್ಚಾದ್ರೆ ಹಳೆ ಹುಣಸೆ ಹಣ್ಣು, ಹಳೆ ಬೆಲ್ಲ, ಕಪ್ಪು ಬೆಲ್ಲ, ಹೆಚ್ಚು ನಾವು ಇದು ಟೊಮೊಟೊದಿಂದ ಆಚೆ ಬಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ. ಇದು ಆಕ್ಚುಲಿ ಹೊನ್ನಾವರಿಕೆ ಅಂತ ಹೇಳಿದ್ರು. ಇದು ಒರಿಜಿನಲ್ ಹರ್ಬಲ್ ಟೀ ಅಂತ ಹೇಳಿದ್ರೆ ಇದು ನಮ್ಮ ಬಯಲುಸೀಮೆ ಟೀ ಇದೆಯಲ್ಲ, ಇದು ಅಷ್ಟು ತಂಪು ಕರಕುವಂಥದ್ದು. ಆಮೇಲೆ ಇದು ಸಾಂಬಾರ್ ಇದೆಯಲ್ಲ, ತಂಗಡಿ ಸೊಪ್ಪಿನ ಸಾಂಬಾರ್ ಅಂತೂ ಇದು ಬಂದ್ರೆ ಅಂಗ್ರೆ ಅಂತ ಕರೀತಾರೆ, ಬಂದ್ರೆ ಅಂತ ಕರೀತಾರೆ. ಇದು ಒನ್ನ ಆವರಿಕೆ ಅಂತ ಕರೀತಾರೆ, ಒನ್ನ ಆವರಿಕೆ ಅಂತ ಕರೀತಾರೆ, ಆವರಿಕೆ ಅಂತ ಹೇಳ್ತಾರೆ. ಸೊ ಇದ್ರ ಹೂವು ಇದೆಯಲ್ಲ, ಒಂದು ಅಮೂಲ್ಯವಾದ ಚಾ ಇದು, ಬೇಸಿಗೆಯ ಚಾ. ನಮಗೆ ಸೊಪ್ಪಲ್ಲಿ ಸಾಂಬಾರು ಅವರೇ ಬೇಳೆ ಹಾಕಿ ಮಾಡಿದರೆ ಒಂದ್ಸಲಿ ನೀವು ರುಚಿ ನೋಡಿದರೆ ಇನ್ನು ಎಲ್ಲಿ ಕಣ್ಣಿಗೆ ಕಂಡ್ರು ಆ ಗಿಡ ನಿಮಗೆ ಕಣ್ಣಿಗೆ ಕಾಣ್ತಿರ್ತದೆ. ಅವರೇ ಬೇಳೆ ಜೊತೆ ಕಾಂಬಿನೇಷನ್ನು ಬೇಸಿಗೆನಲ್ಲಿ ತುಂಬ ತಂಪು ಕಾರಕವಾದ ಇವು ಆಹಾರಗಳಿವು. ಮತ್ತು ಗೆಣಸಂತೂ ನೀವು ಇದ್ರ ಬಗ್ಗೆ ಗುಲಾಬಿ ಯೂಸ್ ಮಾಡಿ ನಾವೆಲ್ಲ ಗುಲ್ಕನ್ ಮಾಡ್ತೀವಲ್ಲ, ಅದ್ರ ಬದಲು ಇದನ್ನು ಉಪಯೋಗಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಈ ಹೂವಿಗೆ ಎಸ್ಪೆಷಲಿ ಚರ್ಮದ ಕಾಯಿಲೆಗಳಿಗೆ ಗುಣ ಮಾಡೋ ಒಳ್ಳೆ ಇದಿರುತ್ತೆ. ಫೇಶಿಯಲ್ ಮಾಡ್ಕೋತೀವಲ್ಲ, ಫೇಸ್ ಪ್ಯಾಕ್, ಇದನ್ನು ಹಾಕ್ಕೊಂಡ್ರೆ ಭಾಳ ಚೆನ್ನಾಗಾಗುತ್ತೆ.